ಕರ್ನಾಟಕದ ಕನ್ನಡಿಗರ ಮೇಲೆ ಕೊಂಗ್ರು, ನಾನು ಕೊಂಗ್ರು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅಲ್ಲಿನ ತಮಿಳುನಾಡಿನ ಕೊಂಗ್ರೇನಿದ್ದಾರೆ, ಗೂಂಡಾಗಳೇನಿದ್ದಾರೆ, ಅವರು ಒಬ್ಬ ಕನ್ನಡಿಗನ ಮೇಲೆ ಯಾವ ರೀತಿ ಒಬ್ಬ ಚಾಲಕ ಪಾಪ, ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರ್ನಾಟಕನೂ ಇದೆ, ಕರ್ನಾಟಕದ ಬಾವುಟವನ್ನ ಅವ್ರ ಗಾಡಿ ಮೇಲೆ ಆರಿಸ್ಕೊಂಡು ಹೋದ್ರೆ ಈ ನನ್ನ ಮಕ್ಳಿಗೆ ಯಾಕಪ್ಪ ಉರಿ? ತಮಿಳುನಾಡಿನ ಕೊಂಗ್ರು ಇಲ್ಲಿ ಬಂದು ಬದುಕ್ತಾ ಇದೀರ, ಅರ್ಥ ಮಾಡ್ಕೋಬೇಕು ನೀವು. ಮಾರ್ಕೆಟ್ ಅಲ್ಲಿ ಎಷ್ಟು ಜನ ಬಂದು ನೀವು ಇಲ್ಲಿ ಕೂಲಿ ಕೆಲಸವನ್ನ ಮಾಡ್ತಾ ಇದೀರಾ, ಇಲ್ಲಿ ಕನ್ನಡದ ಜನಗಳ ಜೊತೆ ವ್ಯವಹಾರನ್ನ ಮಾಡ್ತಾ ಇದ್ದೀರಾ. ಏನು ಕನ್ನಡಿಗರ ಮೇಲೆ, ಚಾಲಕರ ಮೇಲೆ ಹಲ್ಲೆ ಮಾಡಿದಿರಲ್ಲ, ಈ ಹಲ್ಲೆನ ಇಡೀ ಕನ್ನಡ ಪರ ಹೋರಾಟಗಾರರು 8 ಕೋಟಿ ಕನ್ನಡಿಗರು ಇದನ್ನ ವಿರೋಧ ಮಾಡ್ಬೇಕು. ಯಾಕಂದ್ರೆ ನಮ್ ಕನ್ನಡಿಗರು ಸ್ವಾಭಿಮಾನ ಹೆಂಗಿದೆ ನೋಡ್ರಿ. ಇಲ್ಲಿ ಅಲ್ಲಿ ಯಾರೋ ಒಬ್ಬ ಕನ್ನಡಿಗನಿಗೆ ಆ ರೀತಿ ಹೊಡೆದ್ ಕಳಿಸ್ತಾ ಇದ್ದಾರೆ, ಆಯ್ತಾ? ಯಾರೊಬ್ರು ಕೂಡ ದನಿ ಎತ್ತುತ್ತಾ ಇಲ್ಲ. ನಿಮ್ಗೇನಾದ್ರೂ ಸ್ವಾಭಿಮಾನ ಇದ್ರೆ ಆ ಚಾಲಕನ ಜೊತೆ ನಿಂತ್ಕೊಳ್ರಿ. ಪದೇ ಪದೇ ಹೇಳ್ತಿರಲ್ಲ ಇಲ್ಲ ಸಲ್ಲದ್ದು. ಇವಾಗ ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಶಕ್ತಿಯನ್ನ ಪ್ರಾಮಾಣಿಕವಾಗಿ ನೀವು ತೋರಿಸ್ಬೇಕು. ಎಲ್ಲ ನನ್ನ ಪ್ರೀತಿಯ ಕರ್ನಾಟಕ ಕನ್ನಡಿಗರೇ, ಏನು ಇವತ್ತು ಕರ್ನಾಟಕದಿಂದ ಸುಮಾರು ಜನ ಏನು ಮಾಲೆ ಧರಿಸಿರ್ತಕ್ಕಂಥ ಯಾತ್ರಿಗಳು, ಮಾಲಾಧಾರಿಗಳು ಕರ್ನಾಟಕದಲ್ಲಿ ಕನ್ನಡಿಗರ ಟ್ಯಾಕ್ಸ್ ಸಂಪೂರ್ಣವಾಗಿ ಕೇರಳ ಕಡೆ ಹೋಗ್ತಾ ಇದೆ. ಆದ್ರೂ ಚಿಂತೆ ಇಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿನ ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ಮಾಡ್ಲಿಕ್ಕೆ ನಮ್ಮೆಲ್ಲ ಕನ್ನಡದ ಮಾಲಾಧಾರಿಗಳು ಹೋಗ್ತಾ ಇದ್ದಾರೆ. ಆದ್ರೆ ಒಂದು ಅಚಾತುರ್ಯ ಏನಪ್ಪಾ ಅಂದ್ರೆ, ಬಹಳ ನೋವಿನ ಸಂಗತಿ ಏನಪ್ಪಾ ಅಂದ್ರೆ, ಕರ್ನಾಟಕದ ಕನ್ನಡಿಗರ ಮೇಲೆ ಕೊಂಗ್ರು, ನಾನು ಕೊಂಗ್ರು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅಲ್ಲಿನ ತಮಿಳುನಾಡಿನ ಕೊಂಗ್ರೇನಿದ್ದಾರೆ, ಗೂಂಡಾಗಳೇನಿದ್ದಾರೆ, ಅವರು ಒಬ್ಬ ಕನ್ನಡಿಗನ ಮೇಲೆ ಯಾವ ರೀತಿ ಒಬ್ಬ ಚಾಲಕ ಪಾಪ ಕೇಳ್ತಾನ, ಅವ್ನು ಯಾಕ್ರಿ ಬಾವುಟ ಬಿಚ್ಚು ಅಂತಾರೆ. ಆದ್ರೆ ಅವ್ನು ಯಾತಕ್ಕೋಸ್ಕರ ಬಾವುಟ ಬಿಚ್ಚಬೇಕು ಅಂತಾನೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದು ನಾವು ಅರ್ಥ ಮಾಡ್ಕೋಬೇಕು. ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರ್ನಾಟಕನೂ ಇದೆ, ಕರ್ನಾಟಕದ ಬಾವುಟವನ್ನ ಅವ್ರ ಗಾಡಿ ಮೇಲೆ ಆರಿಸ್ಕೊಂಡು ಹೋದ್ರೆ ಈ ನನ್ನ ಮಕ್ಳಿಗೆ ಯಾಕಪ್ಪ ಉರಿ? ತಮಿಳುನಾಡಿನ ಕೊಂಗ್ರು ಇಲ್ಲಿ ಬಂದು ಬದುಕ್ತಾ ಇದೀರ, ಅರ್ಥ ಮಾಡ್ಕೋಬೇಕು ನೀವು. ಮಾರ್ಕೆಟ್ ಅಲ್ಲಿ ಎಷ್ಟು ಜನ ಬಂದು ನೀವು ಇಲ್ಲಿ ಕೂಲಿ ಕೆಲಸವನ್ನ ಮಾಡ್ತಾ ಇದೀರಾ, ಇಲ್ಲಿ ಕನ್ನಡದ ಜನಗಳ ಜೊತೆ ವ್ಯವಹಾರನ್ನ ಮಾಡ್ತಾ ಇದ್ದೀರಾ, ಕನ್ನಡಿಗರ ಹಣವನ್ನ ತಿಂತಾ ಇದೀರಾ. ಇಲ್ಲೆಲ್ಲ ತಗೊಂಡೋಗಿ ತಮಿಳುನಾಡಲ್ಲಿ ನೀವೇನು ಅಭಿವೃದ್ಧಿ ಮಾಡ್ಕೊಳ್ಳೋದಲ್ಲ. ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಕೂಡ್ಲೆ ಏನು ಕನ್ನಡಿಗರ ಮೇಲೆ, ಚಾಲಕರ ಮೇಲೆ ಹಲ್ಲೆ ಮಾಡಿದಿರಲ್ಲ, ಈ ಹಲ್ಲೆನ ಇಡೀ ಕನ್ನಡ ಪರ ಹೋರಾಟಗಾರರು 8 ಕೋಟಿ ಕನ್ನಡಿಗರು ಇದನ್ನ ವಿರೋಧ ಮಾಡ್ಬೇಕು. ದಯವಿಟ್ಟು ಯಾವೊಬ್ಬ ಕನ್ನಡ ಪರ ಹೋರಾಟಗಾರರು ಇದನ್ನ ದನಿ ಎತ್ತಿಲ್ಲ. ಪಾಪ ಅಲ್ಲಿನ ಚಾಲಕನ ಮೇಲೆ ಹಲ್ಲೆ ಮಾಡಿರ್ತಕ್ಕಂತ ತಮಿಳುನಾಡಿನ ಕೊಂಗ್ರು, ಏನ್ ಈ ಕೊಂಗ್ರು ಅಂತಾನೆ ಕರೆಯೋದ್ ನಾವು ಅವ್ರಿಗೆ. ಅದಕ್ಕೆ ಹೇಳ್ತಾ ಇರೋದು, ಏನ್ ಕೊಂಗನನ್ ಮಕ್ಳಿದ್ದೀರ ನೀವು, ನಿಮ್ಮ ಪಾಡಿಗೆ ನೀವಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಾವು ಕೂಡ ಕನ್ನಡಿಗರು ಇಲ್ಲಿಂದ ನೇರವಾಗಿ ಬರ್ತೀವಿ, ತಮಿಳ್ನಾಡಲ್ಲಿ ಬಾವುಟವನ್ನೇ ಆರಿಸ್ಕೊಂಡ್ ಬರ್ತೀವಿ ನಮ್ಮ ಮಹಿಳೆಯರನ್ನ ಕರ್ಕೊಂಡು. ಅದೇನಾಗುತ್ತೋ ಆಗಲಿ, ಇದ್ಯಾವುದಕ್ಕೂ ಎದುರೋ ಮಕ್ಕಳಲ್ಲ ನಾವು. ಯಾಕಂದ್ರೆ ನಮ್ ಕನ್ನಡಿಗರು ಸ್ವಾಭಿಮಾನ ಹೆಂಗಿದೆ ನೋಡ್ರಿ. ಇಲ್ಲಿ ಅಲ್ಲಿ ಯಾರೋ ಒಬ್ಬ ಕನ್ನಡಿಗನಿಗೆ ಆ ರೀತಿ ಹೊಡೆದ್ ಕಳಿಸ್ತಾ ಇದ್ದಾರೆ, ಆಯ್ತಾ? ಯಾರೊಬ್ರು ಕೂಡ ದನಿ ಎತ್ತುತ್ತಾ ಇಲ್ಲ. ಅದನ್ನು ಬಿಟ್ಟುಬಿಟ್ಟು ಬ್ಯಾಡದೇ ಇರೋ ವಿಷಯ ಚರ್ಚೆ ಮಾಡ್ತಾ ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ. ನಾಚಿಕೆ ಆಗ್ಬೇಕು 8 ಕೋಟಿ ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ. ನಿಮ್ಗೇನಾದ್ರೂ ಸ್ವಾಭಿಮಾನ ಇದ್ರೆ ಆ ಚಾಲಕನ ಜೊತೆ ನಿಂತ್ಕೊಳ್ರಿ. ಪದೇ ಪದೇ ಹೇಳ್ತಿರಲ್ಲ ಇಲ್ಲ ಸಲ್ಲದ್ದು. ಇವಾಗ ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಶಕ್ತಿಯನ್ನ ಪ್ರಾಮಾಣಿಕವಾಗಿ ನೀವು ತೋರಿಸ್ಬೇಕು. ನೋಡಿ ಎಷ್ಟು ನಿರಭಿಮಾನಿಗಳು ಕನ್ನಡಿಗರು ಅಂದ್ರೆ, ನಮಗೆ ನಾವ್ ಯಾರಾದ್ರೂ ಬಂದ್ರೆ ನೀರ್ ಕೊಡ್ತೀವಿ, ಮಜ್ಜಿಗೆ ಕೊಡ್ತೀವಿ, ಪಾನಕ ಕೊಡ್ತೀವಿ, ಊಟನೂ ಕೊಟ್ಟು ಕಳ್ಸ್ಬಿಡ್ತೀವಿ ಯಾರನ್ನ ಕಷ್ಟ ಅಂದ್ರೆ. ಆದ್ರೆ ಅಲ್ಲಿ ಕೇಳಿರೋದು ಒಂದೇ, ಕನ್ನಡದ ಬಾವುಟ ಹಾಕೊಂಡು ಹೋಗ್ತಾ ಇದ್ರೆ ಯಾರೋ ಬರ್ತಾನೆ ಗಾಡಿಲಿ, ತಮಿಳಲ್ಲಿ ಹೇಳ್ತಾನೆ, ಎಂತ ಕೆಟ್ಟ ಭಾಷೆಯಲ್ಲಿ ಹೇಳಿ ಪಾಪ ಹೊಡಿತಾನ್ರಿ. ಆತ ಲೈವ್ ಮಾಡಿದ್ದಾನೆ, ನೊಂದ್ಕೊಂಡು ಹೇಳ್ತಾನೆ, ಏನಪ್ಪ ನಮ್ ಕನ್ನಡಿಗರು, ಇದೇ ನಮ್ ಕನ್ನಡಿಗರಿಗೆ ಸ್ವಾಭಿಮಾನ ಇಲ್ವಾ? ನಾನೊಬ್ಬ ಚಾಲಕ, ನನ್ನ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಬಹಳ ನೋವನ್ನ ಹೇಳ್ಕೊತಾನೆ ಆ ಒಂದು ಲೈವ್ ಅಲ್ಲಿ ಬಂದು. ನಮಗಂತೂ ಬಹಳ ನೋವಾಗಿದೆ. ನಾನೊಬ್ಬ ಕನ್ನಡ ಪರ ಹೋರಾಟಗಾರನಾಗಿ, ನಾನೊಬ್ಬ ಸ್ವಾಭಿಮಾನಿ ಕನ್ನಡಿಗನಾಗಿ ಮೊದಲನೇದಾಗಿ ಚಾಲಕರ ಪರ ನಿಂತ್ಕೊಳ್ಳುವಂತದ್ದೇ ನಮ್ದು. ಆಮೇಲೆ ಮಿಕ್ಕಿದೆಲ್ಲ ರೀ, ಯಾರು ನೋವಲ್ಲಿ ಇರ್ತಾರ ಅಂತದ್ ಮಾಡ್ಬೇಕು. ಇಡೀ ಕನ್ನಡ ನಾಡಿನ ಜನ, ಕರ್ನಾಟಕದ ಜನ ನಿಮ್ಮ ದುರಭಿಮಾನ ಬಿಟ್ಟು ಈ ರೀತಿ ಕನ್ನಡದ ಅಭಿಮಾನವನ್ನ ಬೆಳೆಸ್ಕೊಳ್ಳಿ. ಈ ರೀತಿ ಯಾರಿಗೋ ನೋವಾಗಿದೆಯಲ್ಲ, ಇದಕ್ ಸ್ಪಂದಿಸ್ರಿ, ಇದಕ್ಕೆ ನೋಡ್ರಿ, ಇದಕ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನ ಹಾಕಿ ವಿರೋಧ ಮಾಡಿ ಅಲ್ವಾ? ನಿಮ್ಗೆ ಅದಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ತಾಕತ್ತಿಲ್ಲ.
ಇಲ್ಲ ಸಲ್ಲದು ಏನೇನೋ ಮಾತಾಡ್ಕೊಂಡು ಇಲ್ದೇ ಇರೋದನ್ನೆಲ್ಲ ಮಾತಾಡ್ತೀರಾ. ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ನಾಚಿಕೆ ಮಾನ ಮರ್ಯಾದೆ ಸ್ವಾಭಿಮಾನ ಅನ್ನೋದಿದ್ರೆ ಆ ಕನ್ನಡದ ಚಾಲಕನ ಜೊತೆ ನಿಂತ್ಕೋಬೇಕು. ನೀವು ನೇರವಾಗಿ ಹೇಳ್ತಾ ಇದೀವಿ, ತಮಿಳ್ನಾಡಿನ ಕೊಂಗ್ರೆ ಇಲ್ಲಿ ಬದುಕ್ತಾ ಇದೀರಾ, ಬಾಳ್ತಾ ಇದೀರಾ, ನಮ್ಗೇನ್ ದೊಡ್ಡ ವಿಚಾರ ಅಲ್ಲ ನಿಮ್ಮನ್ನೆಲ್ಲ ಓಡಿಸೋದು. ಆದ್ರೆ ನಾವ್ ಹೇಳೋದು ಒಂದೇ, ಕನ್ನಡಿಗರಾಗಿ ನೀವ್ ಇಲ್ಲಿ ಬದುಕ್ತಾ ಇದ್ದೀರಾ, ನಮ್ಮವರು ಚಾಲನೆ ಮಾಡ್ಕೊಂಡು ಚಾಲಕರಾಗಿ ಅಲ್ಲಿ ಪಾಪ ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ಮಾಡ್ಲಿಕ್ಕೆ ಹೋದ್ರೆ ಒಂದ್ ಕಡೆ ನೀವು, ಮತ್ತೊಂದ್ ಕಡೆ ಕೇರಳದವರು, ಇಬ್ರಿಗೂ ನಾವು ಹೇಳೋದು ಒಂದೇ, ನಿಮ್ಮಿಬ್ರು ಕೂಡ ಇಲ್ಲಿ ಬಂದು ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ಬೆಂಗಳೂರಲ್ಲಿ ಬದುಕ್ತಾ ಇದ್ದೀರಾ, ಮಲಯಾಳಿಗಳು ಬದುಕ್ತಾ ಇದ್ದೀರಾ, ತಮಿಳ್ನಾಡವರು ಬದುಕ್ತಾ ಇದ್ದೀರಾ. ನಿಮ್ಮಿಬ್ರಿಗೂ ಕೂಡ ಕನ್ನಡ ಪರ ಹೋರಾಟಗಾರರು ಮತ್ತೆ ಎಲ್ಲ ಕನ್ನಡಿಗರು ಎಚ್ಚರಿಕೆಯನ್ನ ಏನಂತ ಕೊಡ್ತೀವಿ ಅಂದ್ರೆ, ನೀವಿಲ್ಲಿ ಬದುಕನ್ನ ಕಟ್ಕೊಳ್ಳಿಕ್ ಬಂದಿದ್ದೀರಾ, ಆ ಬದುಕು ಯಾವ ರೀತಿ ಇರಬೇಕು ಅಂದ್ರೆ ಕನ್ನಡಿಗರ ಪರವಾಗಿರ್ಬೇಕು ಆ ಬದುಕು. ಅದನ್ನ ಬಿಟ್ಬಿಟ್ಟು ನಿಮ್ಮ ತಮಿಳ್ನಾಡಿನ ಏನು ನಡೆಸ್ತಾ ಇದ್ರಲ್ಲ ಗೂಂಡಾ ರೀತಿಲಿ ಪಾಪ ಅಮಾಯಕ ಚಾಲಕನ್ಗೆ ಏಕಾಏಕಿ ಪಾಪ ಅವ್ನ ಕನ್ನಡದ ಬಾವುಟವನ್ನ ಕಟ್ಕೊಂಬಂದ್ರೆ ಹೊಡೆದಿದ್ರಲ್ಲ, ಇದನ್ನ ನಾವ್ ಯಾರು ಕೂಡ ಸಹಿಸಲ್ಲ. ನಾವು ಕೂಡ ಕನ್ನಡದ ಬಾವುಟ ಅದಕ್ಕಿಂತ ದೊಡ್ಡದಾಗ ಕಟ್ಕೊಂಬತ್ತೀವಿ. ನಿಮಗೆ ತಾಕತ್ತು ದಮ್ಮಿದ್ರೆ ನಮ್ಮನ್ನ ತಡೀರಿ, ನಾವ್ ಯಾರು ಎದುರೋ ಮಕ್ಕಳಲ್ಲ, ಆಮೇಲೆ ಓಡೋಗೋ ಮಕ್ಕಳಲ್ಲ. ನಾನು ಇಡೀ ಕನ್ನಡಿಗರಿಗೆ ಮತ್ತೊಮ್ಮೆ ಕೇಳ್ಕೊಡ್ತಾ ಇದ್ದೀನಿ, ನಿಮ್ಗೇನಾದ್ರೂ ಸ್ವಾಭಿಮಾನ ನಾಚಿಕೆ ಮಾನ ಮರ್ಯಾದೆ ಇದ್ರೆ, ನೀವು ಕನ್ನಡ ನಾಡಲ್ಲೇ ಹುಟ್ಟಿದ್ರೆ, ನಿಮಗೆ ಕನ್ನಡದ ರಕ್ತನೇ ನಿಮ್ಮ ಮೈಯಲ್ಲಿ ಹರಿತಾ ಇದ್ರೆ, ನೀವೆಲ್ಲರೂ ಕೂಡ ಸ್ವಾಭಿಮಾನದಿಂದ ಪೋಸ್ಟ್ ಹಾಕಿ ಏನಂತ, ನಾವೆಲ್ಲರೂ ಕೂಡ ಕನ್ನಡಿಗರ ಪರವಾಗಿದ್ದೀವಿ. ಹಾಗೆ ಯಾರು ಆ ಕೊಂಗ ಹೊಡೆದಿದ್ದಾನೆ ನಮ್ಮ ಚಾಲಕರಿಗೆ, ಆ ಕೊಂಗನ ವಿರುದ್ಧವಾಗಿ ಒಂದು ಪೋಸ್ಟ್ ಹಾಕಿ ನಿಮ್ಮ ಪ್ರತಿಯೊಬ್ರು ಕೂಡ ನಿಮ್ಮ ಸ್ಟೇಟಸ್ ಅಲ್ಲಿ ಆಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು, ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡುವಂತ ಕೆಲಸ ಏನಪ್ಪಾ ಅಂದ್ರೆ, ನೀವೆಲ್ಲರೂ ಕೂಡ ತಮಿಳ್ನಾಡಿನ ವಿರುದ್ಧವಾಗಿ ದನಿ ಎತ್ತಬೇಕು. ಯಾತಕ್ಕಾಗಿ ಅಂದ್ರೆ ನಮ್ಮ ಕನ್ನಡಿಗ ಚಾಲಕನ ಪರವಾಗಿ ನಾವೆಲ್ಲರೂ ಕೂಡ ನಿಂತ್ಕೋಬೇಕಾಗತ್ತೆ. ಯಾಕಂದ್ರೆ ಅವ್ರು ದಿನನಿತ್ಯ ಚಾಲನೆ ಮಾಡಿಕೊಂಡು ಅದೇ ಜಾಗದಲ್ಲಿ ಅದೇ ಭಾಗದಲ್ಲಿ ಹೋಗ್ಬೇಕಾಗತ್ತೆ. ಅದಕ್ಕಾಗಿ ನಾನು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ, ಮತ್ತೊಮ್ಮೆ ಮಗದೊಮ್ಮೆ ಇಲ್ಲ ಸಲ್ಲದ ವಿಚಾರವನ್ನ ಬಿಟ್ಟು ಕನ್ನಡ ನಾಡಿಗೆ, ನುಡಿಗೆ, ನೆಲ ಜಲ ಗಡಿ ಭಾಷೆಯ ವಿಚಾರದಲ್ಲಿ ಕನ್ನಡಿಗರು ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ಅದನ್ನ ಬಿಟ್ಬಿಟ್ಟು ಬ್ಯಾಡದೇ ಇರೋ ವಿಚಾರ ನೋಡ್ತೀವಿ. ಇವತ್ತು ಸಾಮಾಜಿಕ ಜಾಲತಾಣ ತೆಗೆದ್ರೆ ಬರೇ ಇಲ್ದಿರೋದು ಸಲ್ದಿರೋದು ಬೇಕಾಬಿಟ್ಟಿ ಅವ್ರು ಇಷ್ಟ ಬಂದಂಗೆ ಏನೋ ಹಾಕೋದು ಏನೋ ಬಿಡೋದು. ಅದಲ್ಲ, ಇವತ್ತು ಈ ನಾಡಿಗೆ ಈ ಒಬ್ಬ ಚಾಲಕನಿಗೆ ಆಗಿದೆಯಲ್ಲ ನೋವು, ತಮಿಳ್ನಾಡಲ್ಲಿ ಏನು ಈ ಕೊಂಗ್ರು ಅಲ್ಲೇ ಮಾಡಿದಾರಲ್ಲ, ಇದನ್ನ ನಾನಂತೂ ಖಂಡಿತವಾಗೂ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ಇದನ್ನ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಇದನ್ನ ನಾವು ಸಹಿಸುವಂತ ಮಾತೇ ಇಲ್ಲ. ಅದನ್ನ ಪ್ರಶ್ನೆ ಮಾಡುವಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಹಕ್ಕು. ಪ್ರತಿಯೊಬ್ರು ಕನ್ನಡಿಗರು ನೀವೆಲ್ಲರೂ ಕೂಡ ದನಿ ಎತ್ತಬೇಕು. ದನಿ ಎತ್ತದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಏನ್ ಇವತ್ತು ಚಾಲಕನ್ಗಾಗಿದಿಲ್ಲ ಅದೇ ಚಾಲಕನ ಸ್ಥಿತಿ ಕರ್ನಾಟಕದ ಬಂದ್ರು ಅಚ್ಚರಿ ಪಡ್ಬೇಕಾಗಿಲ್ಲ. ಯಾಕಂದ್ರೆ ನಾವೆಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದೀವಿ, ನಾವ್ ಇದನ್ನ ಆಡ್ತೀವಿ ಮಾಡ್ತೀವಿ ಅಂತ ಈಗಾಗಲೇ ನಾವು ನೋಡ್ತಾ ಇದೀವಿ. ಇದೆಲ್ಲ ಆಗುತ್ತೆ. ಇದೆಲ್ಲ ಆಗದ್ ಬೇಡ ಅಂದ್ರೆ ಕರ್ನಾಟಕದ ಜನತೆ ಮತ್ತೊಮ್ಮೆ ಹೇಳ್ತಾ ಇದೀನಿ, ನಿಮ್ಗೇನಾದ್ರೂ ಸ್ವಾಭಿಮಾನ, ಪದೇ ಪದೇ ಆಗ್ತಾ ಇದ್ರಲ್ಲ, ನಾವೆಲ್ಲರೂ ಸ್ವಾಭಿಮಾನಿಗಳು, ನಾವು ಕನ್ನಡಿಗರು ಅಂತಾರ, ಇದ್ರಲ್ಲಿ ತೋರಿಸ್ಬೇಕು ನಿಮ್ ತಾಕತ್, ಇದ್ರಲ್ಲಿ ತೋರಿಸ್ಬೇಕು ನಿಮ್ಮ ಪ್ರತಿಭೆ, ಇದ್ರಲ್ಲಿ ತೋರಿಸ್ಬೇಕು ನಿಮ್ಮ ನಾಡು ನುಡಿ ನೆಲ ಜಲ ಗಡಿಯ ವಿಚಾರದಲ್ಲಿ ಈ ನಿಮ್ಮ ಶಕ್ತಿ ತಾಕತ್ತನ್ನ ಇವಾಗ ತೋರಿಸ್ರಪ್ಪ. ಇದಕ್ಕೆ ನಾವು ನಿಮ್ಮನ್ನ ಮೆಚ್ಕೋತೀವಿ. ಅದನ್ನ ಬಿಟ್ಬಿಟ್ಟು ಬ್ಯಾಡದೇ ಇರೋ ವಿಚಾರನ ಸಾಮಾಜಿಕ ಜಾಲತಾಣದಲ್ಲಿ ತೆಗೆದ್ರೆ ಸಾಕು, ಒಂದ್ ಮಣಾಬತ್ತೋ ಪೋಸ್ಟ್ಗಳು. ಆದ್ರೆ ಬ್ಯಾಡದೇ ಇರೋ ವಿಚಾರ ಇವತ್ತು ನೋಡ್ರಿ, ಒಬ್ಬ ಚಾಲಕ ಪಾಪ ಕಣ್ಮರೆ ಆಗೋಯ್ತು. ಒಂದು ಯಾವ ಮಾಧ್ಯಮದಲ್ಲೂ ಇಲ್ಲ, ಯಾರೋ ಒಂದೆರಡು ಮಾಧ್ಯಮ ಬಿಟ್ರೆ ಇನ್ ಯಾರು ಕೂಡ ಹಾಕಿಲ್ಲ. ಸಾಮಾಜಿಕ ಜಾಲತಾಣದಲ್ಲೂ ಕೆಲವು ಕನ್ನಡಿಗರು, ಅದರಲ್ಲೂ ಯಾರು ಅಭಿಮಾನವನ್ನು ಇಟ್ಕೊಳ್ತಾರೆ ಅವ್ರು ಮಾತ್ರ ಪೋಸ್ಟ್ ಮಾಡಿದ್ರು. ನಾನಂತೂ ಅದನ್ನ ನೋಡಿ ನನ್ನ ಮೈ ರಕ್ತ ಕುದಿತು. ಅದನ್ನ ನೋಡಿ ನಾನಂತೂ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ನೇರವಾಗಿ ಹೇಳ್ತಾ ಇದೀನಿ, ಯಾವುದೇ ಕಾರಣಕ್ಕೂ ಬಿಡುವಂತ ಪ್ರಶ್ನೆನೇ ಇಲ್ಲ. ತಮಿಳ್ನಾಡಿನ ಕೊಂಗ್ರೆ ಮತ್ತೊಮ್ಮೆ ಹೇಳ್ತಾ ಇದೀನಿ, ಮುಂದಿನ ದಿನಗಳಲ್ಲಿ ಏನಾದ್ರೂ ನಮ್ಮ ಚಾಲಕರಿಗಾಗಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ರೆ ಇಲ್ಲಿರೋ ತಮಿಳಿಗರನ್ನ ಗಂಟು ಮೂಟೆ ಕಟ್ಸುವಂತ ಕೆಲಸ ಕನ್ನಡಿಗರು ನಾವು ಮಾಡ್ತೀವಿ ಅಂತ ಹೇಳಿ ನೇರವಾದಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಹುಲಿಯೂರಮ್ಮ, ಜೈ ಕೆಂಪೇಗೌಡರು, ಜೈ ಕರವೇ.